ನಮಸ್ಕಾರ. ಈ ದಿನ ನನ್ನ ವೃತ್ತಿ ಜೀವನದ ವಯೋನಿವೃತ್ತಿ ಹೊಂದುತ್ತಾ ಇರತಕ್ಕಂತಹ ದಿನ. ಭಾಳ ಒಂದು ಭಾವುಕವಾದ ದಿನ. ನನಗೆ ಇಲಾಖೆ, ನಮ್ಮ ಪಶುಸಂಗೋಪನಾ ಇಲಾಖೆ ನನಗೆ ಅನ್ನ ಕೊಟ್ಟಿದೆ. ಮತ್ತು ನಾನು 27 ವರ್ಷಗಳ ಸೇವೆಯನ್ನು ಇಲಾಖೆಯೊಳಗೆ ಸಲ್ಲಿಸಿದ್ದೇನೆ. ನನಗೆ ಇಲಾಖೆ ಎಲ್ಲವನ್ನೂ ಕೊಟ್ಟಿದೆ. ಅದೇ ಪ್ರಮಾಣದಲ್ಲಿ ನಾನು ಇಲಾಖೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ಪರಿಶ್ರಮದಿಂದ ಕೆಲಸ ಮಾಡಿರ್ತಕ್ಕಂಥ ಆತ್ಮತೃಪ್ತಿಯೂ ಕೂಡ ನನಗಿದೆ. ಸೊ ಈ ವಿಚಾರದಲ್ಲಿ ನನ್ನೆಲ್ಲ ಸಾಮಾಜಿಕ ಹೋರಾಟಗಳು, ಪರಿಸರ ಹೋರಾಟಗಳು, ಇತರಗಳ ಮಧ್ಯೆಯೂ ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಾನು ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಭಾಳ ಒಂದು ಹೆಮ್ಮೆಯ ವಿಚಾರ ಮತ್ತು ತೃಪ್ತಿಯ ವಿಚಾರ ಅಂತ ನನಗೆ ಅನ್ನಿಸ್ತಾ ಇದೆ. ಈ ದಿನ ನನ್ನ ಈ ಎಲ್ಲ ಬಳಗವನ್ನು, ನನ್ನ ಪಶುಸಂಗೋಪನಾ ಇಲಾಖೆಯ ಎಲ್ಲ ಬಳಗವನ್ನು, ಮೇಲಧಿಕಾರಿಗಳಿಂದ ಹಿಡಿದು ಕೊನೆ ಹಂತದ ಡಿ ಗ್ರೂಪ್ ಮತ್ತು ಪಶುಸಖಿಯರ ಹಂತದವರೆಗೆ ನಾನು ಅವ್ರನ್ನಿಂದ ದಿನನಿತ್ಯದ ಸಂಪರ್ಕದಿಂದ ದೂರ ಆಗ್ತಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ಸಂಕಟ ಆಗ್ತಾ ಇದೆ. ಇಷ್ಟು ವರ್ಷ ಪ್ರಾಣಿಗಳ ಜೊತೆ ಕೆಲಸ ಮಾಡ್ಕೊಂಡು ಈಗ ಬಿಟ್ಟು ಹೋಗ್ತಾ ಇದ್ದೀರಾ. ಆ ಪ್ರಾಣಿಗಳು ಮತ್ತು ತಮ್ಮ ಜೊತೆ ಒಡನಾಟ ಹೇಗಿತ್ತು ಸರ್? ನನಗೆ ಈ ಜಾನುವಾರು ಪ್ರಾಣಿಗಳಕ್ಕಿಂತ ಹೆಚ್ಚ ಮಧ್ಯದಲ್ಲಿ ನಾನು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದು ಅಶ್ವರೋಹಿ ದಳದಲ್ಲಿ. ಕುದುರೆಗಳು, ಅಶ್ವಗಳ ಮಧ್ಯೆ ನಾನು ಹೆಚ್ಚಿನ ದಿನ ನನ್ನ ಸೇವೆಯನ್ನು ಕಳೆದೆ. ಆಗ ನನಗೆ ಎಲ್ಲ ಪ್ರಾಣಿಗಳ ಮಧ್ಯೆ ನನಗೆ ತುಂಬ ಲವ್ಲಿ ಅನಿಮಲ್ ಅಂತ ಅನಿಸಿದ್ದು ಕುದುರೆ. ಅದರ ನೆನಪಿನ ಶಕ್ತಿ ಮತ್ತು ಅದರ ಒಂದು ಕಾಯಿಲೆ ಬಿದ್ದಾಗ ಅದಕ್ಕೆ ನಾನು ಟ್ರೀಟ್ಮೆಂಟ್ ನೀಡಿದಾಗ ಅದು ವಾಪಸ್ ನನಗೆ ತನ್ನ ಪ್ರತಿಕ್ರಿಯೆಯನ್ನು ತೋರ್ತಾ ಇದ್ದದ್ದು, ಇದೆಲ್ಲ ನನ್ನ ನೆನಪಿನಲ್ಲಿ ತುಂಬ ಉಳಿದಿದೆ. ಸೊ ನನಗೆ ಎಸ್ಪೆಷಲಿ ಅಶ್ವಗಳ ಬಗ್ಗೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ, ಅದರ ಸೇವೆ ಮಾಡಿದ್ದು. ಮುಂದೆ ಸರ್ ಈಗ ನಿವೃತ್ತಿ ಹೊಂದಿದ್ದೀರಾ, ಮುಂದೆ ತಮ್ಮ ಲೈಫು ಸರ್? ನಾನು ಹೆಚ್ಚು ಅದು ಸುದೀರ್ಘವಾಗಿ ಯೋಚನೆ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಒಂದಂತೂ ಸತ್ಯ, ನಾನು ಜನಗಳ ಮಧ್ಯದಿಂದಲೇ ಬಂದವನು, ಜನಗಳ ಮಧ್ಯೆಯೇ ಇದ್ದಂಥವನು. ಸಾರ್ವಜನಿಕ ಜೀವನದಲ್ಲಿ ಸಾಮಾಜಿಕ ಹೋರಾಟಗಳು, ಪರಿಸರ ಹೋರಾಟಗಳು, ದಲಿತ ಚಳವಳಿಗಳು, ಈ ಥರ ಎಲ್ಲ ಶೋಷಿತ ಸಮುದಾಯಗಳ ಹೋರಾಟಗಳ ಮಧ್ಯೆ ನಾನು ಇದ್ದವನು. ಬಹುಶಃ ಅದೇ ಜನಗಳ ಮಧ್ಯೆ ಮತ್ತೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮಧ್ಯೆ ಕೆಲವು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಕೆಲಸಗಳನ್ನ ಕೂಡ ನಾನು ಮುಂದುವರಿಸ್ತೀನಿ ಅಂತಕ್ಕಂಥದ್ದು ನನ್ನ ಆಶಯ. ಈ ಮುಖಾಂತರ ಮಾಧ್ಯಮ ಹೇಳದಿದ್ದರೆ ಹೇಳ್ಬೋದು ಸರ್? ನನಗೆ ಆ್ಯಕ್ಚುಲಿ ನಾನು ಸಾಮಾಜಿಕ ಹೋರಾಟಗಳಲ್ಲಿ ಮಾಧ್ಯಮದ ಕೊಡುಗೆ ಬಹುದೊಡ್ಡದ್ದು. ನನ್ನ ತಿದ್ದಿದ್ದು, ಬೆಳೆಸಿದ್ದು, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನನ್ನು ಕಾಪಾಡಿದ್ದು ಮಾಧ್ಯಮಗಳು. ಪ್ರಿಂಟ್ ಮೀಡಿಯಾ ಮತ್ತು ವಿಷುಯಲ್ ಮೀಡಿಯಾ. ಎಸ್ಪೆಷಲಿ ಪ್ರಿಂಟ್ ಮೀಡಿಯಾ ಅಂತೂ ನನ್ನ ಪ್ರಾರಂಭದ ದಿನಗಳಲ್ಲಿ, ಅವಾಗಿನ್ನೂ ವಿಷುಯಲ್ ಮೀಡಿಯಾ ಅಷ್ಟು ಪ್ರಬಲವಾಗಿರಲಿಲ್ಲ. ಪ್ರಿಂಟ್ ಮೀಡಿಯಾ ಅಂತೂ ನನ್ನನ್ನು ತುಂಬ ತಿದ್ದಿದೆ, ಮಾರ್ಗದರ್ಶನ ಮಾಡಿದೆ ಮತ್ತು ನನ್ನನ್ನು ಕಾಪಾಡಿದೆ. ಸೊ ಆ ವಿಚಾರದಲ್ಲಿ ನಾನು ಮಾಧ್ಯಮಗಳಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ, ಅದೇ ಮಾಧ್ಯಮಗಳ ಜೊತೆಗೆ ನನ್ನ ಹೋರಾಟಗಳನ್ನು ಅಥವಾ ಜನಗಳ ಮಧ್ಯೆ ಇರ್ತಕ್ಕಂಥದ್ದನ್ನು ಅವರ ಜೊತೆಯಲ್ಲಿ ನಾನು ಮತ್ತೆ ಸಾಮಾಜಿಕ ಹೋರಾಟದ ಹಾದಿಯಲ್ಲಿ ನಡೀತೀನಿ ಅಂತಕ್ಕಂಥದ್ದು ನನ್ನ ಆಶಯ. ಸಹೋದ್ಯೋಗಿಗಳ ಬಗ್ಗೆ ಹೇಳೋದಾದರೆ ಸರ್? ನನ್ನ ಸಹೋದ್ಯೋಗಿ ಮಿತ್ರರಂತೂ ನಾನು ಸ್ವಲ್ಪ ಸಿಟ್ಟಿನ ಮನುಷ್ಯ ಸಹಜವಾಗಿ. ಆದರೆ ಆ ಸಿಟ್ಟು ಕ್ಷಣಿಕವಾಗಿರ್ತಿತ್ತು ಅಷ್ಟೇ ವಿನಃ ನಾನು ಅದನ್ನು ಸುದೀರ್ಘವಾಗಿ ಅದನ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ. ಅದ ನಂತರ ನಾನು ತುಂಬ ಕಕ್ಕಲಾತಿಯಿಂದ ನಾನು ಪ್ರೀತಿ ಮಾಡ್ತಿದ್ದೆ. ಎಸ್ಪೆಷಲಿ ಅತ್ಯಂತ ತಳಮಟ್ಟದ ಪಶುಸಖಿಯರು, ಡಿ ಗ್ರೂಪ್ ನೌಕರರು, ಈ ಥರ ತಾಂತ್ರಿಕ ಸಿಬ್ಬಂದಿಗಳನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೆ. ಅವರೊಟ್ಟಿಗೆ ಯಾವುದೇ ನಾನು ಅಧಿಕಾರಿಯನ್ನು ಇಲ್ಲದೆ ಅವ್ರ ಜೊತೆಗೆ ಸಾಮಾನ್ಯನಾಗಿ ಬೆರೀತಾ ಇದ್ದೆ. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದೆ. ಸೊ ಹಾಗಾಗಿ ಅವ್ರನ್ನ ಇವತ್ತು ತುಂಬ ನೆನ್ಕೊಳ್ತೀನಿ. ಮತ್ತು ನನ್ನ ಮೇಲಧಿಕಾರಿಗಳು ನನ್ನ ಆದರ್ಶಗಳನ್ನ, ನನ್ನ ಕರ್ತವ್ಯದ ಪರಿಶ್ರಮವನ್ನು ಗುರುತಿಸಿ ನನ್ನನ್ನು ಬೆನ್ನು ತಟ್ತಾಯಿದ್ರು, ಸಹಕಾರ ನೀಡ್ತಾಯಿದ್ರು, ಮಾರ್ಗದರ್ಶನ ಮಾಡ್ತಿದ್ರು. ಅವರೆಲ್ಲರಿಗೂ ಕೂಡ ನಾನು ಶರಣಾರ್ಥಿಯಾಗಿದ್ದೇನೆ. ಸಾರ್ ಬಗ್ಗೆ ಹೇಳೋದಾದರೆ ಸರ್? ಮತ್ತು ನಮ್ಮ ಇವತ್ತು ನನ್ನ ಒಂದು ಸುದೀನ ಡಾಕ್ಟರ್ ಶಿವಣ್ಣ ಅವರು, ಜಂಟಿ ನಿರ್ದೇಶಕರು, ಅವರು ಕೂಡ ಹಿಂದೆ ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೆ ಸುದೀರ್ಘವಾದ 37 ವರ್ಷಗಳ ಇಲಾಖೆ ಸೇವೆ ಸಿಕ್ಕಿದರೆ ನನಗೆ 27 ವರ್ಷಗಳು ಸಿಕ್ಕಿದೆ.
ಅವರು ಇಡೀ ಎಸ್ಪೆಷಲಿ ನನಗೆ ತುಂಬ ಅವರು ಆತ್ಮೀಯತೆಯನ್ನು ಸಿಕ್ಕಿದ್ದ ದಿನಗಳು ಅಂದರೆ ಅವರು ಜಂಟಿ ನಿರ್ದೇಶಕರಾದಾಗ, ನಾನಿಲ್ಲಿ ಸಹಾಯಕ ನಿರ್ದೇಶಕನಾಗಿ ಬಂದಾಗ. ಈ 2 ವರ್ಷಗಳಲ್ಲಿ ಅವರ ಅನುಭವ, ಮಾರ್ಗದರ್ಶನ ನನಗೆ ತುಂಬ ಸಿಕ್ಕಿದೆ. ಮತ್ತು ಅವರು ಕೂಡ ಅತ್ಯಂತ ತಳಮಟ್ಟದಿಂದ ಬಂದು ನನಗೆ ಅವರು ಅಭಿನಂದನಾ ಸಮಾರಂಭಗಳಲ್ಲಿ ಒಂದು ಮಾತನ್ನು ಹೇಳ್ತಾಯಿದ್ರು, ನಾವು ಅನ್ನಕ್ಕಾಗಿ ಎಷ್ಟು ಕಷ್ಟಪಟ್ವಿ ಅಂತ. ಸೊ ಆ ಒಂದು ತುಂಬ ಅಭಿಮಾನ ನನಗೆ ಅವ್ರ ಮೇಲೆ ಮೂಡಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಾತಾಡ್ತಾ ಇಬ್ಬರು ಕೂಡ ಭಾವುಕರಾದ್ರಿ, ಯಾಕೆ ಸರ್? ಅದೇ ನಮಗೆ ಏನಂದರೆ ನಮ್ಮ ಇಲಾಖೆಯಲ್ಲಿ, ಪಶುಸಂಗೋಪನೆ ಇಲಾಖೆಯಲ್ಲಿ ಒಂದು ಬಾಂಧವ್ಯ ಅನ್ನೋದು, ಬಾಂಡಿಂಗ್ ಅನ್ನೋದು ತುಂಬ ಇರುತ್ತೆ. ಕಾರಣವಾದರೂ ಇಷ್ಟೇ, ನಾವು ಏಕಕಾಲಕ್ಕೆ ಇಬ್ಬರು ಹತ್ರ ನಾವು ಹ್ಯಾಂಡ್ಲ್ ಮಾಡ್ತೀವಿ. ಒಂದು ಪಶು, ಮತ್ತೊಬ್ಬ ಪಶುವಿನ ಮಾಲೀಕ. ಇಬ್ಬರು ಎರಡೂ ಜೀವಗಳ ಜೊತೆ ನಮ್ಮ ಬಾಂಧವ್ಯ, ಕಮ್ಯುನಿಕೇಷನ್ ಇರುತ್ತೆ. ಹಾಗಾಗಿ ನಾವು ಸಹಜವಾಗಿಯೇ ಭಾವುಕತೆಯ ಲೋಕದಲ್ಲಿ ಓಡಾಡ್ತಿರ್ತೀವಿ ಅಂತಕ್ಕಂಥದ್ದು ನನ್ನ ಭಾವನೆ.